ಅವ್ರು ಕುಮಾರಣ್ಣಂದು ಏನು ಈ ಕೃತ್ಯ ಮಾಡಿರೋ ಮೇಲೆ ಮೊದಲನೇ ದಿವಸ ಹೇಳಿರು ಉಪ್ಪು ತಿಂದ ನೀರು ಕುಡಿತಾನೆ ಬಿಡ್ರಿ ಅಂತ. ನನ್ನ ಕುಟುಂಬಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡಿಪೆಂಡ್ ಮಾಡ್ಕೊಳದ್ ನೋಡಿದ್ರೆ ಆ ಕೃತ್ಯ ಎಸಗಿದಂತ ಅವನಿಗೆ ಶಿಕ್ಷೆ ಆಗ್ಲಿ ಅನ್ನೋ ಪ್ರಶ್ನೆ ಇಲ್ಲ. ಕೃತ್ಯ ಎಸಗಿರೋನ್ನು ಬಿಟ್ಟು ಮೊದಲು ಈ ಪಿನ್ ಡ್ರೈವ್ ಅನ್ನ ಯಾರು ಹರಿಬಿಟ್ರು ಅವ್ರು ನೀಡಿರಿ ಅಂತಾರೆ. ಹರಿಬಿಟ್ಟು ಆಗಿದೆ, ಅದು ಮೊದ್ಲಾಗಲೇ ಎಲ್ಲ ಪಬ್ಲಿಷ್ ಐತೆ. ಇವರು ಸ್ಟೇ ತಗೊಂಡಿದ್ದಾರೆ, ಎಲ್ಲ ಇಡೀ ಇದಕ್ಕೆ ಗೊತ್ತಾಗಿದೆ. ಅದು ಗೊತ್ತಾಗಿರೋರ್ನ ಹರಿಬಿಟ್ಟಿರೋರು ಯಾರು? ಹರಿಬಿಟ್ಟಿರೋರ್ನ ಬಗ್ಗೆ ನೀವು ಮಾಡ್ಕೊಂಡು DK ಮಹಾನ್ ನಾಯಕ ಅವನಂತವನು ಇಂಥವನು ಅಂತೇಳಿ ಅವ್ರ ಮೇಲೆ ಸ್ಟ್ರೈಕ್ ಮಾಡಿಸ್ತಿರಲ್ಲ. ಇದು ಯಾವ ರಾಜಕೀಯ ಧರ್ಮ ಇದೆ? ಯಾವ ಧರ್ಮ ಇದೆ? ಯಾವ ರಾಜಕೀಯ? ಅವನು ಒಕ್ಕಲಿಗರ ನಾಯಕ ಆಗಕ್ಕೆ ಹೊಂಟಾನೆ. ಅವರು ನೀವೆಂಗೆ ಒಕ್ಕಲಿಗರ ನಾಯಕರಾಗಕ್ಕೆ ಹೋಗ್ತಿರೋ ಅವರು ಒಕ್ಕಲಿಗರ ನಾಯಕರಾಗಕ್ಕೆ ಹೋಗ್ತಾರೆ. ಯಾವ್ಯಾವ ನಾಯಕರ ಆಗ್ತಾರೆ. ನಾಯಕರಾಗ್ದಲೇ ಅವರು DCM ಆಗಿದಾರ? ಅವರು ರಾಜಕೀಯದಲ್ಲಿ ಮುಂದುವರಿಬೇಕು ನಿಮ್ಮಂಗಯ್ಯ ಅಂತೇಳಿ ಅವರು ಮಾಡ್ತಾರೆ. ಅದನ್ನ ನೀವು ಆ DK ಶಿವಕುಮಾರ್ ಮೇಲೆ, ಇಲ್ಲ ಸಲ್ಲದ ಸಿದ್ದರಾಮಣ್ಣನ ಮೇಲೆ, ಮುಖ್ಯಮಂತ್ರಿ ಮೇಲೆ ನಿಮ್ಮ SIT ಸರಿಯಿಲ್ಲ, ನಿಮ್ಮ SITನ ಸ್ಟೇ ಮಾಡಿಸ್ತೀನಿ, ನಿಮ್ಮ SITನ ಇದು ಮಾಡಿಸ್ತೀವಿ. ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಇನ್ನೇನು ರಚನೆ ಮಾಡೋರು? SITನೇ ಅಲ್ವಾ ರಚನೆ ಮಾಡ್ತಿದ್ದು? SIT ಸಿದ್ದರಾಮಣ್ಣ SIT ಅಂತ ಅಂದ್ರೆ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವ SIT ಇತ್ತು? ಕುಮಾರಣ್ಣನ SIT ಅನ್ನಲ್ಲಪ್ಪ. SIT ಮಾಡರೆ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ SIT ಮಾಡಿದೆ. ಅವರಿಂದ ನಿಜವಾದ ನ್ಯಾಯ ಸಿಗದೆ ಹೋದ ಕಾಲಕ್ಕೆ, ಅವರಿಂದ ಒಂದು ವೇಳೆ ನ್ಯಾಯ ಸಿಗಲಿಲ್ಲ, ಅವತ್ತು ನೀವು ಬೇಕಾದ್ರೇನೆ ಬೇರೆ ಎನ್ಕ್ವೈರಿನ ಕೇಳಿ, ಉನ್ನತವಾದ ಎನ್ಕ್ವೈರಿನ ಕೇಳಿ. ಯಾರು ಮೋಸ ಮಾಡಿರ್ತಾರೆ ಅವರೆಲ್ಲ ಸಿಗಾಕತ್ತಾರೆ. ಮತ್ತೆ ಉನ್ನತ ಅಧಿಕಾರದ ಇದನ್ನ ಎನ್ಕ್ವೈರಿನ ಕೇಳಿ. ಅದು ಬಿಟ್ಟು ಈಗಲೇ ನೀವು SIT ಸರಿಯಿಲ್ಲ ಅಂತಂದ್ರೆ ಇನ್ಯಾವ ತನಿಖೆ ಮಾಡ್ತೀರಿ? ಇನ್ಯಾವುದು? ಏನು ಇವ್ರ ಉದ್ದೇಶ? ಇವತ್ತೇನು ಇವ್ರ ಪಕ್ಷವನ್ನ ಆಘಾತವನ್ನಾಗಿ ಬಹಳ ಕಷ್ಟಕ್ಕೀಡು ಮಾಡಿರ್ತಕ್ಕಂಥ ಕೃತ್ಯ ಹೊರಗೆ ಬಂದಿದೆ. ಆ ಕೃತ್ಯದಿಂದ ಪಾರಾಗಿ ಕಾಂಗ್ರೆಸ್ಗೆ ಏನಾದ್ರೂ ಒಂದು ಹೊರೆ ಹೊರಿಸ್ಬೇಕು, ಅವ್ರನ್ನ ತಪ್ಪಿಕೊಂಡಿಡ್ದು ಅವರು ಇಂಥ ಕೃತ್ಯ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ರಾಜಕೀಯ ಗೂಬೆ ಕೂರ್ಸಕ್ಕೋಸ್ಕರ ನಡೆಸ್ತಾ ಇರೋ ತಂತ್ರಗಾರಿಕೆ ಅಂತ ಎಲ್ಲರಿಗೂ ಗೊತ್ತಾಗಲ್ವ? ಇದು ತಂತ್ರಗಾರಿಕೆ ಆಗತ್ತಾ? ವಿಡಿಯೋ ಇವ್ರು ಬಿಟ್ಟಿದ್ರೆ, ಕಾಂಗ್ರೆಸ್ ಪಕ್ಷದವರು ಬಿಟ್ಟಿದ್ರೆ, DK ಶಿವಕುಮಾರ್ ಏನಾರ ಬಿಟ್ಟಿದ್ರೆ ಆಗ್ಲಿ, ಅದು ತಪ್ಪೇನೆ. ಆದ್ರೆ ಯಾರು ಬಿಟ್ಟರೆ ಏನದೇ ಗೊತ್ತಿಲ್ಲ. ಇನ್ನು ತನಿಖೆನೇ ಪ್ರಾರಂಭ ಮಾಡಿಲ್ಲ. ತನಿಖೆ ಪ್ರಾರಂಭ ಮಾಡಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಅವನು ಮೊನ್ನೆ ಇವರು ಏನವರು ಹೇಳಿದಾಗ ಅವನು ಹೇಳ್ತಾ ಇದ್ದ, ಅವನ್ಯಾರು ಕಾರ್ತಿಕ್ ಏನ್ ಹೇಳ್ದ? ನಾನು ಕರೆದಿದ್ರು SIT ಅವರು, ನಾನು ಹೋಗಿದ್ದೆ, ನನ್ನ ಹತ್ರ ಇರೋ ಮೊಬೈಲು ಮತ್ತೆ ನನ್ನ ಹತ್ರ ಇರೋ ಇವು ಎಲ್ಲನೂ ನಾನು ಅಲ್ಲಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ದ ಅವನು. ಈಗ ಅವ್ನು ಕೊಟ್ಟು ಬಂದಿದ್ದಾನೆ. ಈಗ ಯಾರು ಅರಿಬಿಟ್ರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಈ ರಾಜ್ಯದಲ್ಲಿ. ಈ ಯಕ್ಷ ಪ್ರಶ್ನೆ ಉತ್ತರ ಕಂಡುಹಿಡಿಬೇಕಾದ್ದು SIT ಕೈಲಿ ಆಗುತ್ತೋ? ಅದಾಗದೇ ಇದ್ರೆ ಇನ್ಯಾವ ಉನ್ನತ ಅಧಿಕಾರದ ತನಿಖೆ ಮಾಡಬೇಕು, ಮಾಡಿಸ್ಲಿ. ಅದ್ರ ಬಗ್ಗೆ ನಮ್ದೇನು ಇದಿಲ್ಲ. ಆದ್ರೆ ನೀವು ಏನೂ ಎಂತೂ ಇಲ್ದಲೇ ಸರ್ಕಾರದ ಮೇಲೆ ಗೋಬೆ ಕೂರಿಸಿ DK ಶಿವಕುಮಾರ್ನ, ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಇದು ಖಂಡನಾರ್ಹ ಅಲ್ವಾ? ಇದು ರಾಜಕೀಯ ಹತಾಶೆ ಅಲ್ವಾ? ರಾಜಕೀಯದಲ್ಲಿ ನಿಮ್ಮ ಪಕ್ಷದ ಮೇಲೆ ಬಂದಂತ ಗಂಡಾಂತರದಿಂದ ನೀವು ಪಾರಾಗ್ಲಿಕ್ಕೆ ಯಾರದೋ ಪಕ್ಷದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರ. ನೀವು ಗೂಬೆ ಕೂರಿಸಿ ನಾಟಕ ಮಾಡ್ತಾ ಇದ್ದೀರ. ನೀವು ಎಷ್ಟು ದಿವಸ ನಡೆಯುತ್ತೆ ಈ ನಾಟಕ? ಎಷ್ಟು ದಿವಸ ನಡೆಸ್ತೀರಿ ಈ ನಾಟಕನ? ನೀವು ಅರ್ಥ ಮಾಡ್ಕೋಬೇಕಲ್ಲ. ಈಗ ಯಾರೇ ಮಾಡಿದ್ರು ತಪ್ಪು ನಾವು ಒಪ್ಕೊಂಡಿದ್ದೀವಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಈ ಮಧ್ಯದಲ್ಲಿ ಈ ದೇವರಾಜೇಗೌಡನ ಪಾತ್ರಧಾರ ಇದಾರಲ್ಲ, ದೇವರಾಜೇಗೌಡ, ಇವರು ಪಾತ್ರಧಾರ ಆಗ್ತಾರೆ. ಇವರು ನನ್ನ ಪ್ರಕಾರ ಒಬ್ಬ ಲಾಯರ್ ಆಗಿ ಇಂಥ ಒಂದು ಅತಿ ಸೀಕ್ರೆಟ್ ಆದಂಥ ವಿಚಾರ ಇವನ ಹತ್ರ ಬಂದಾಗ ಇವರು ಮಾನವೀಯತೆ ದೃಷ್ಟಿಯಿಂದ ಮತ್ತು ಮೌಲ್ಯದ ದೃಷ್ಟಿಯಿಂದ ಮತ್ತು ಒಬ್ಬ ವಕೀಲರಾಗಿ ಇವರು ಕರ್ತವ್ಯ ಮಾಡಬೇಕಾಗಿದ್ದು ಆ ಪಿನ್ ಡ್ರೈವ್ ಅನ್ನ ತಗೊಂಡೋಗಿ ಉನ್ನತಾಧಿಕಾರಿಗಳಿಗೆ ತಲುಪಿಸ್ತಕ್ಕಂಥದ್ದು ಇವ್ರ ಕರ್ತವ್ಯ ಆಗಿತ್ತು. ಇವ್ರು ತಲುಪಿಸ್ತಾ ಇರೋದ್ರಿಂದ ಇವರು ಒಬ್ರು ಅಪರಾಧಿ ಆಗ್ತಾರೆ.
ಇವರು ಮರಮಾಚಿದ್ದಾರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನು ಇವ್ರ ಮೇಲೆ ಆಪಾದನೆ ಮಾಡಬೇಕಾಗುತ್ತೆ ನಾವು. ಇವರು ಹೆಂಗೆ ಬೇಕು ಹಂಗಂಗೆ ಹೇಳ್ಕೊಂಡು ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ನಾನು ಎಂತಂದ್ರೆ ಟೇಪ್ ಹಿಡ್ಕೊ ಬಂದಿದ್ದೀನಿ ಅಂತಂದ್ರೆ ಅಲ್ಲ, ಟೇಪ್ ಹಿಡ್ಕೊಂಬರೋದಲ್ಲ. ಇವ್ರ ಮಧ್ಯೆ ಎಂಟ್ರಿಫೇರ್ ಆದಮೇಲೆ ಒಬ್ಬ ಸಂಸದನ ಅನರ್ಹನ ಮಾಡುವಂಥ ಲೆವೆಲ್ನವರೆಗೂ ಸುಪ್ರೀಂ ಕೋರ್ಟ್ವರೆಗೂ ಕೇಸ್ ತಗೊಂಡು ಹೋದ್ಮೇಲೆ ಈ ಕೇಸನ್ನು ಈ ಕೇಸನ್ನು ಯಾಕೆ ನೀವು ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿರಿ? ಯಾತಕ್ಕೆ ಈ ಕೇಸನ್ನು ಸಾರ್ವಜನಿಕವಾಗಿ ಅಲ್ಲದೆ ಇದ್ರು ಯಾತಕ್ಕೆ ಉನ್ನತಾಧಿಕಾರಿಗಳ ಕೈಗೆ ಕೊಟ್ಟು ತನಿಖೆ ಮಾಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಲಿಲ್ಲ? ದೇವರಾಜೇಗೌಡರ ಮೇಲೆ ಇದು ಪ್ರಶ್ನೆ ಉಳಿಯುತ್ತೆ, ಈ ದೇಶದಲ್ಲಿ ಉಳಿಯುತ್ತೆ, ಈ ರಾಜ್ಯದಲ್ಲಿ ಉಳಿಯುತ್ತೆ. ದೇವರಾಜೇಗೌಡರು ಇಲ್ಲಿ ಎಡವಿದ್ದಾರೆ. ಇದೇ ಕೆಲಸನ ಏನಾದರೂ ನಮ್ಮ ಸರ್ಕಾರ ಮಾಡದೇ ಇದ್ರೆ ಏನಂತಿದ್ರಿ? ಸರ್ಕಾರಕ್ಕೆ ಗೊತ್ತಿತ್ತು, ಪಿನ್ ಡ್ರೈವ್ ಇದ್ದದ್ದು ಗೊತ್ತಿತ್ತು ಸರ್ಕಾರಕ್ಕೆ ಕೈಲಿ ಕೊಟ್ಟು ಸರ್ಕಾರದ ಕೈ ನೀವು ಪಿನ್ ಡ್ರೈವ್ ಕೊಟ್ಟಿದ್ರಿ. ಏನಾರ ತನಿಖೆ ಮಾಡದಿದ್ರಿ ಏನಂತಿದ್ರಿ? ಸರ್ಕಾರನ ಹೊಣೆಗಾರ ಮಾಡ್ತಾರಲ್ವಾ? ಸರ್ಕಾರನ ಯಾಕೆ ತಪ್ಪಿತಸ್ಥರು ಮಾಡ್ತೀರಿ? SIT ಯಾಕೆ? SIT ನಮ್ಮ ಸಂಸ್ಥೆ, ಅದನ್ನೇ ನಾವು ಹೆಂಗ್ ಬೇಕಂಗೆ ಬೈಕಿಂಗ್ ಕೂತ್ಕೊಂಡ್ಬಿಟ್ರೆ ರಾಜಕಾರಣ ಅನ್ನತ್ತೆ ಇದು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.